ತೆಗೆದುಬಿಡಿ. ಆಲ್ಮೋಸ್ಟ್ ನನ್ನ ವೀಡಿಯೋಸ್ನ ತುಂಬ ಜನ ಹುಡುಗಿರೇ ನೋಡ್ತಾ ಇದ್ದೀರಾ. ಐ ಆಮ್ ವೆರಿ ಥ್ಯಾಂಕ್ಫುಲ್. ಅದಕ್ಕೆ ಎಲ್ಲರೂ ಮಾಡ್ತಾರೆ ಅಂತ ಏನೋ ಒಂದು ಸಿಕ್ಕಿದ್ದು ವಿಡಿಯೋ ಮಾಡಿಕೊಂಡು ಯೂಸ್ಲೆಸ್ ಆಗಿ ನನ್ನ ಚಾನಲಲ್ಲಿ ಇರೋದು ನನಗೆ ಇಷ್ಟ ಇಲ್ಲ. ಮೇಕಪ್ ಮಾಡುವಾಗ ನಮ್ಮ ಫೇಸ್ಗಳನ್ನ ನೋಡಿಕೊಂಡ್ರೆ ನಗು ಬರುತ್ತೆ ನನಗೆ. ಹೆಲೋ, ಮತ್ತೆ ಬಂದಿದ್ದೀನಿ. ಆ್ಯಂಡ್ ನಾನು ಹೇಳ್ದಾಗೆ ಸೇಮ್ ಪ್ರಾಡಕ್ಟ್ಸ್ನ ವೆಲ್ಕಮ್ಮೇ ಮಾಡಿಲ್ಲ. ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಕೂಡ ಹೋಗಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಸಪೋರ್ಟ್ ನನಗೆ ತುಂಬ ಮ್ಯಾಟರ್ ಆಗುತ್ತೆ ಅಂತ ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ. ಐ ಡೋಂಟ್ ನೋ ನೀವು ಎಷ್ಟರ ಮಟ್ಟಿಗೆ ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದೀರಾ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ನಾನು ಏನೇನು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಆ್ಯಸ್ ಇಟ್ ಈಸ್ ಸೇಮ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಇವತ್ತೊಂದು ಲುಕ್ನ ಕ್ರಿಯೇಟ್ ಮಾಡೋಣ. ಸಿಂಪಲ್ ಮೇಕಪ್ ಫಾರ್ ನೀವು ಇವೆಂಟ್ನ ಅಟೆಂಡ್ ಮಾಡೋದಕ್ಕಾಗಿರ್ಬೋದು. ಇಷ್ಟಿದ್ರೆ ಸಾಕು, ಈ ಥರ ಮಾಡಿಕೊಂಡ್ರೆ ಸಾಕು ಅನ್ನೋ ಥರ ಬೇಸಿಕ್ ಮೇಕಪ್ ಆ್ಯಂಡ್ ಬೇಸಿಕ್ ಪ್ರಾಡಕ್ಟ್ಸ್. ಓಕೆ, ಜಾಸ್ತಿ ಏನು ಮಾತಾಡ್ದಲೇ ಲುಕ್ ಕ್ರಿಯೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈಗ ಆಲ್ರೆಡಿ ನನ್ನ ಫೇಸಿಗೆ ಏನೂ ಕೂಡ ನಾನು ಅಪ್ಲೈ ಮಾಡಿಲ್ಲ. ಜಸ್ಟ್ ನಾನು ಟೋನಿ ಮೋಲಿ ಟೋನರ್ ಬರುತ್ತೆ ಅಲ್ಲ, ಅದನ್ನು ಮಾತ್ರ ಯೂಸ್ ಮಾಡಿದ್ದೀನಿ. ಈ ಕಡೆ ನೋಡ್ತಾ ಇದ್ದೀನಿ ಬಿಕಾಸ್ ನಾನು ಮಿರರ್ ಈ ಕಡೆ ಇಟ್ಟಿದ್ದೀನಿ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ನಾನು ಯಾವುದೇ ರೀತಿ ಸನ್ಸ್ಕ್ರೀನ್ ಯೂಸ್ ಮಾಡಿಲ್ಲ. ಇವತ್ತು ಯೂಸ್ ಮಾಡ್ತಾ ಇರೋದು ಎಮೋಲಿನ್ ಮಾಯ್ಶ್ಚರೈಸರ್. ನಾನು ಪ್ರಾಡಕ್ಟ್ಸ್ನ ಹೇಳಿಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ. ಇಫ್ ನಾನೇನಾದರೂ ಮಿಸ್ ಮಾಡಿದ್ರೆ ನಾನು ನೋಡ್ತಾ ಇರಲ್ಲ, ಸೊ ನಾನೇನೋ ಇದರಲ್ಲಿ ಮರ್ತೋಗ್ಬಿಟ್ಟಿರ್ತೀನಿ. ಸೊ ನೀಟಾಗಿ ಫೇಸ್ಗೆ ಮಾಯ್ಶ್ಚರೈಸ್ ಮಾಡ್ಕೊಳ್ಳಿ. ಕತ್ತಿಗೆ ಹಾಕೋದನ್ನ ಮರಿಬೇಡಿ. ಎಕ್ಸ್ಟ್ರಾ ಇರುತ್ತಲ್ಲ ನಿಮ್ಮ ಕೈಯಲ್ಲಿ, ಸೊ ಅದನ್ನು ಅಲ್ಲಿಗೆ ಹಾಕ್ಬಿಡಿ. ಮಾಯ್ಶ್ಚರೈಸ್ ಮಾಡಿದ್ಮೇಲೆ ಸ್ಕಿನ್ ಈ ರೀತಿ ಇರುತ್ತೆ. ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ. ನನಗೆ ಜಾಸ್ತಿ ಪೋರ್ಸ್ ಇರೋದು ಈ ಪೋರ್ಷನಲ್ಲಿ ಮಾತ್ರ. ಓಕೆನಾ? ಹಾಕ್ಕೊಂಡು ಉಜ್ಬೇಡಿ, ಸ್ಮೂತಾಗಿ ಹ್ಯಾಂಡಲ್ ಮಾಡಿ. ಎಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ಮೇಲೆ ಸ್ವಲ್ಪ ಗ್ಯಾಪ್ ಕೊಡಿ, ಇಲ್ಲ ಫ್ಯಾನ್ ಯೂಸ್ ಮಾಡಿ. ಸ್ಟ್ರೋಬ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಸಿಂಪಲ್ ಲುಕ್ ಆಗಿರುತ್ತೆ. ಬ್ರೈಡ್ಸ್ಗೆ ಇದೇ ರೀತಿ ಫಾಲೋ ಮಾಡ್ತೀರಾ ಅಂದರೆ ನೋ, ಈ ರೀತಿ ಫಾಲೋ ಮಾಡಲ್ಲ. ಈಗ ನಿಮಗೆ ಕ್ಲಿಯರ್ಲಿ ಗೊತ್ತಾಗುತ್ತೆ ಎಷ್ಟು ಶೈನಿಂಗ್ ಆಗಿ ಸ್ಕಿನ್ ಆಗ್ತಾ ಇದೆ ಅಂತ. ನನಗೆ ಸ್ಕಿನ್ ತುಂಬ ಶೈನ್ ಆಗ್ತಾ ಇದೆ ಇಲ್ಲಿ, ನನಗೆ ಮಿರರಲ್ಲಿ ಗೊತ್ತಾಗ್ತಾ ಇದೆ. ಇದನ್ನು ಯೂಸ್ ಮಾಡೋದು ಸ್ವಲ್ಪ ಶೈನಿಂಗ್ ಇರಲಿ ಅಂತ. ಕೆಲವರು ಡ್ರೈ ಸ್ಕಿನ್ ಇರೋರು ಯೂಸ್ ಮಾಡ್ತಾರೆ, ಆಯಿಲ್ ಸ್ಕಿನ್ ಇರೋರು ಯೂಸ್ ಮಾಡಲ್ಲ. ರೀಸನ್ ಏನಂದರೆ ಆಯಿಲ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಅಲ್ಲ, ಸೊ ಆ ರೀಸನಿಂದ. ಜಸ್ಟ್ ಸಿ ಹೇಗೆ ಗ್ಲೋ ಆಗ್ತಿದೆ ಸ್ಕಿನ್ ಅಂತ. ಆಗಲೇ ಹೇಳ್ದಾಗೆ ನಾನು ಯಾವುದೇ ರೀತಿ ಬ್ರಷಸ್ನ ಯೂಸ್ ಮಾಡಲ್ಲ. ಅಂದರೆ ನಂದು ಬೇಸಿಕ್ ಬ್ರಷ್ ಇದೆ, ಒಂದು 4 ಬ್ರಷ್ ಇಟ್ಕೊಂಡಿದ್ದೀನಿ, ಅದನ್ನು ಮಾತ್ರ ಯೂಸ್ ಮಾಡ್ತೀನಿ. ಆ್ಯಂಡ್ ನಾನು ಡೈರೆಕ್ಟ್ ಫೇಸ್ನ ಕಂಪ್ಲೀಟಾಗಿ ಕ್ಲಿಯರ್ ಮಾಡಿ ಎಂಡ್ ಆಫ್ ದಿ ಡೇ ನಾನು ಹೈ ಮೇಕಪ್ಪಿಗೆ ಬರ್ತೀನಿ. ರೈಟ್ ನಾವು ನಾನು ಇದೇ ಪ್ಯಾಲೆಟ್ನ ಯೂಸ್ ಮಾಡ್ತಾ ಇರೋವಂಥದ್ದು. ಫಸ್ಟು ನನ್ನ ಸ್ಕಿನ್ನಲ್ಲಿ ಎಲ್ಲೆಲ್ಲಿ ಡಾರ್ಕ್ ಸರ್ಕಲ್ಸ್ ಇದೆ, ಡಾರ್ಕ್ ಸರ್ಕಲ್ಸ್ ಆ್ಯಂಡ್ ಆಲ್ಸೋ ಪಿಗ್ಮೆಂಟೇಷನ್ ಥರ ಪಿಂಪಲ್ ಮಾರ್ಕ್ ಎಲ್ಲೆಲ್ಲಿದೆ ಅದನ್ನು ಕವರ್ ಮಾಡ್ಕೋತೀನಿ. ನನಗಷ್ಟೇನು ಪ್ರಾಬ್ಲಮ್ಸ್ ಇಲ್ಲ ನನ್ನ ಸ್ಕಿನ್ನಲ್ಲಿ, ಬಟ್ ಆದರೆ ಡಾರ್ಕ್ ಸರ್ಕಲ್ಸ್ ಮಾತ್ರ ಇದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಇದೆ ಅಂತ. ಈವನ್ ಆಲ್ಸೋ ನನ್ನ ಮೌತ್ ಏರಿಯಾಗೂ ಕೂಡ ಸ್ವಲ್ಪ ಹಾಕ್ತೀನಿ. ಏನು ಕೈಯಲ್ಲಿ ಇರುತ್ತೆ ಅಲ್ಲ ಅದು. ಆ್ಯಂಡ್ ನೋಸ್ ಹತ್ರ ಐ ಆಮ್ ಸಾರಿ, ನಾನು ತುಂಬ ಬೊಗ್ತಾ ಇದ್ದೀನಿ. ಮಿರರು ಎತ್ತರ ಇಲ್ಲ, ಆ ರೀಸನಿಂದ. ಆ್ಯಂಡ್ ಕೈಯಲ್ಲೇ ನೀಟಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಅಲ್ಲಿ ನಿಮಗೆ ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದೆ ನನಗೆ ಗೊತ್ತಾಗ್ತಾ ಇಲ್ಲ, ಬಟ್ ನನಗೆ ತುಂಬ ಚೆನ್ನಾಗಿ ಕವರ್ ಆಗ್ತಾ ಇದೆ. ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ಅಥವಾ ನನಗೆ ಇಲ್ಲಿ ಸ್ವಲ್ಪ ಮಾರ್ಕ್ಸ್ ಇತ್ತು, ಅದು ಕೂಡ ಕವರ್ ಆಗಿದೆ. ಹೋಪ್ ಯು ಅಂಡರ್ಸ್ಟುಡ್.
ನೀವು ಏನೇ ಪ್ರಾಡಕ್ಟ್ಸ್ನ ಆದ್ರೂ ಡ್ಯಾಪ್ ಮಾಡಬೇಕು. ಜಸ್ಟ್ ಹೀಗೆ ಕರೆಕ್ಟರ್ನ ಯೂಸ್ ಮಾಡಿದ್ಮೇಲೆ ನಾನು ಡೈರೆಕ್ಟ್ ಫೇಸಿಗೆ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ನನಗೆ ಫುಲ್ ಕವರೇಜ್ ಆಗಿರ್ಬೋದು ಏನೂ ಅವಶ್ಯಕತೆ ಇಲ್ಲ. ನನಗೆ ಇವಾಗ ಬೇಕಾಗಿರೋದು ಬೇಸಿಕ್ ಆಗಿರೋದ್ರಿಂದ ಆ್ಯಸ್ ಇಟ್ ಈಸ್ ಇದೇ ಸೇಮ್ ಪ್ಯಾಲೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಶೇಡ್ಗೆ ಇದನ್ನ ಈ ಶೇಡ್ ಮತ್ತು ಈ ಶೇಡ್ನ ಮಿಕ್ಸ್ ಮ್ಯಾಚ್ ಮಾಡಿ ನಾನು ಯೂಸ್ ಮಾಡ್ತೀನಿ. ಸಿ ಗೊತ್ತಾಗ್ತಿದೆ ಅನ್ಸುತ್ತೆ, ಪರ್ಫೆಕ್ಟ್ ಶೇಡ್ ಇದೆ ನನಗೆ ಇದು. ಅದೇ ಸೇಮ್ ಆ್ಯಸ್ ಇಟ್ ಈಸ್, ನಾನು ಯಾವುದೇ ರೀತಿ ಬ್ಲೆಂಡರ್ನ ಯೂಸ್ ಮಾಡಿಲ್ಲ ಇನ್ನು. ಬಿಕಾಸ್ ನಾನು ಕೊನೆಯಲ್ಲಿ ಯೂಸ್ ಮಾಡ್ತೀನಿ. ಈ ರೀತಿ ಆಲ್ ಓವರ್ ಫೇಸ್ ಅಪ್ಲೈ ಮಾಡ್ಕೊಳ್ಳಿ. ಸ್ಟಿಕ್ ಆದರೆ ನೀವು ಹೀಗೆ ರಬ್ ಮಾಡ್ಬೋದು. ಇದು ಪ್ಯಾಲೆಟ್ ಆಗಿರೋದ್ರಿಂದ ನಾನು ಹ್ಯಾಂಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಬ್ರಷ್ ಕೂಡ ಯೂಸ್ ಮಾಡ್ಬೋದು. ನಾನು ಬ್ರಷ್ ಬೇಡ ಅಂದ್ಬಿಟ್ಟು, ಬಿಕಾಸ್ ಬ್ರಷ್ದೇ ಇನ್ನೂ ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ರೀಸನಿಂದ ನಾನು ಹ್ಯಾಂಡ್ಸಲ್ಲೇ ಹೇಗೆ ಮಾಡ್ಕೋಬಹುದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಫೇಸ್ ನಾನು ಅಪ್ಲೈ ಮಾಡಾಗಿದೆ ಆಲ್ರೆಡಿ. ಇವಾಗ ನಿಮ್ಮ ಬ್ಯೂಟಿ ಬ್ಲೆಂಡರ್ ಏನಿದೆ ಅದನ್ನು ನೀಟಾಗಿ ವಾಶ್ ಮಾಡಿ, ಆ್ಯಂಡ್ ಆಲ್ಸೋ ಅದರಲ್ಲಿ ವೆಟ್ಟಾಗಿರಬೇಕು ಬ್ಲೆಂಡರು. ಆ್ಯಂಡ್ ಅದರಲ್ಲಿ ಏನು ವಾಟರ್ ಕಂಟೆಂಟ್ ಇರುತ್ತೆ ಒಂದು 90% ಅದು ರಿಲೀಸ್ ಆಗಿಬಿಟ್ಟಿರಬೇಕು. ದೆನ್ ನೀವು ಇದನ್ನು ಈ ರೀತಿ ರಬ್ ಮಾಡ್ಕೊಂಬನ್ನಿ. ಜಸ್ಟ್ ಟ್ಯಾಪ್. ನನಗೆ ಕವರೇಜ್ ಬೇಡದೇ ಇರೋದ್ರಿಂದ ನಾನು ಈ ರೀತಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನನಗೆ ಕವರೇಜ್ ಬೇಕು ಅಂದಾಗ ಫೌಂಡೇಶನ್ನ ಯೂಸ್ ಮಾಡ್ತೀನಿ. ಜಸ್ಟ್ ಸಿ, ಆಲ್ರೆಡಿ ಎಷ್ಟು ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ನಾನು ಹೈ ಏರಿಯಾನ ಟಚ್ ಮಾಡಿಲ್ಲ, ಬಿಕಾಸ್ ಆಮೇಲೆ ನಾನು ಕನ್ಸಿಲ್ ಮಾಡ್ತೀನಿ. ಆ್ಯಂಡ್ ನೆಕ್ ಏರಿಯಾ ಏನಿರುತ್ತೆ ಅದನ್ನು ಕೂಡ ಕವರ್ ಮಾಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ಬ್ರೈಟಾಗಿ ಕಾಣಿಸ್ತಿದೆ ಬಿಕಾಸ್ ಆಫ್ ಫೋನ್ ಕ್ಯಾಮ್ರಾ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಬಟ್ ನನಗೆ ಅನ್ನಿಸ್ತಿದೆ ಬ್ರೈಟಾಗಿ ಕಾಣಿಸ್ತಾ ಇದ್ದೀನಿ ಅಂತ. ಬಟ್ ಇಲ್ಲಿ ಕರೆಕ್ಟಾಗಿದೆ. ಜಸ್ಟ್ ಸಿ, ನೀವು ಇದು ಫೇಸ್ ಪೂರ್ತಿ ಅಪ್ಲೈ ಮಾಡಾದ್ಮೇಲೆ ಹೈ ಏರಿಯಾದ ಹತ್ರ ನೀವು ಡಾರ್ಕ್ ಸರ್ಕಲ್ಸ್ನ ಕವರ್ ಮಾಡಿದ್ದೀರಾ ಅಲ್ವಾ, ಅದನ್ನು ನೀವು ಫಿಲ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಇದರಲ್ಲೇ ಬ್ರೈಟರ್ ಸ್ಕಿನ್ ಟೋನ್ಗೆ ಹೋಗ್ತಾ ಇದ್ದೀನಿ. ಇದೇ ಸೇಮ್ ಪ್ಯಾಲೆಟಲ್ಲೇ ಸ್ವಲ್ಪ ಒಂದು ಶೇಡ್ ಬ್ರೈಟ್ಗೆ ಹೋಗ್ತಾ ಇದ್ದೀನಿ. ಗೊತ್ತಾಗ್ತಿದೆ ಅನಿಸುತ್ತೆ. ಸಿ, ಬ್ರಷ್ ಯೂಸ್ ಮಾಡೋದು ಬೇರೆ ರೀತಿ ಇರುತ್ತೆ, ಹ್ಯಾಂಡ್ಸ್ ಯೂಸ್ ಮಾಡಿದಾಗ ಅದು ಬೇರೆ ರೀತಿ ಇರುತ್ತೆ. ಸೊ ನಾನು ಇದನ್ನೇ ಸ್ವಲ್ಪ ನನ್ನ ಹೈ ಲಿಡ್ಗೂ ಕೂಡ ಹಾಕೋತಾ ಇದ್ದೀನಿ. ಬಿಕಾಸ್ ನಾವು ಹೈ ಮೇಕಪ್ ಮಾಡಬೇಕಲ್ವಾ, ಅದಕ್ಕೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಜಸ್ಟ್ ಒಂದು 3-4 ಡಾಟ್ಸ್ ಅಷ್ಟೇ ಈ ರೀತಿ ಹಾಕೋತಾ ಇದ್ದೀನಿ. ಸಣ್ಣದು ಬ್ಯೂಟಿ ಬ್ಲೆಂಡರ್ ತಗೊಂಡು ಈಗ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಡ್ರೈ ಆಗಬಾರ್ದು ಅಂತ ನಾನು ಟ್ರಾನ್ಸ್ಲೂಷನ್ ಪೌಡರಲ್ಲಿ ಯೂಸ್ ಮಾಡಿ ಲಾಕ್ ಮಾಡ್ತಾ ಇದ್ದೀನಿ ಮಿನಿಮಲ್ ಆಗಿ ಅಷ್ಟೇ. ದೆನ್ ನಾನು ಡೈರೆಕ್ಟಾಗಿ, ಸಾರಿ ನಾನು ಏನು ಮರ್ತೋಗ್ತಾ ಇದ್ದೀನಿ ಅಂದರೆ ವಿಡಿಯೋ ಮಾಡ್ತಾ ಇದ್ದೀನಿ ಅನ್ನೋದನ್ನು, ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ ಇರೋದನ್ನು ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೇಮ್ ಪ್ರಾಡಕ್ಟ್ ಇದ್ರ ಕಡೆ ಯೂಸ್ ಮಾಡಬಾರ್ದು, ಬೇರೆ ಕಡೆ ಇರೋವಂಥ ಬ್ಲೆಂಡರಲ್ಲಿ ಜಸ್ಟ್ ಬ್ಲೆಂಡ್ ಮಾಡ್ಕೊಳ್ಳಿ. ನನಗೆ ಕ್ಲಿಯರಾಗಿ ಗೊತ್ತಾಗ್ತಿದೆ ಡಿಫ್ರೆನ್ಸ್. ಸಿ, ನಾನು ಎಂತಕ್ಕೆ ಬ್ಲಷ್ನ ಈ ಪೋರ್ಷನ್ಗೆ ಹಾಕಿಲ್ಲ ಅಂತಂದರೆ, ನನ್ನ ಚೀಕ್ ಮೇಲೆ ಎಂತಕ್ಕೆ ಹಾಕಿಲ್ಲ ಅಂತಂದರೆ, ನನಗೆ ಆಲ್ರೆಡಿ ಫೇಸ್ ಗುಂಡುಗಿದೆ, ಅದು ಇನ್ನೂ ಗುಂಡು ಕಾಣಿಸುತ್ತೆ ಅನ್ನೋ ರೀಸನಿಂದ ನಾನು ಹಾಕಿಲ್ಲ. ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಹಾಕ್ಕೋಬೋದು, ನೋ ಇಶ್ಯೂಸ್.
ನಿಮಗೆ ಈ ಕಡೆ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ. ಈ ಕಡೆ ಗೊತ್ತಾಗ್ತಾ ಇದೆ, ಹೀಗೋಗಿದೆ. ಟೋರ್ ಮಾಡ್ತಾಯಿದ್ದೀನಿ. ಈ ಡಬಲ್ ಚಿನ್ ಇರೋದ್ರಿಂದ ನನ್ನ ಫೇಸ್ ಗುಂಡಕ್ಕಿರೋದ್ರಿಂದ ನಾನು ಕಾಂಟೋರ್ ಮಾಡಲೇಬೇಕು, ಇಲ್ಲಾಂದರೆ ಚೆನ್ನಾಗಿ ಕಾಣಿಸಲ್ಲ. ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡಿ. ನನಗೆ ನಾನು ಮಾಡ್ಕೊಳ್ಳೋದಕ್ಕೂ ಕ್ಲೈಂಟಿಗೆ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ. ಜಸ್ಟ್ ನೋಸ್ ಏರಿಯಾ ಹತ್ರ. ಜಸ್ಟ್ ಇದನ್ನು ನಾನು ಇವಾಗ ಕವರ್ ಮಾಡ್ತೀನಿ. ಇದನ್ನು ಡೌನ್ವರ್ಡ್ಸ್. ಕಾಂಟೋರ್ ಯಾವಾಗ್ಲೂ ಹೀಗೆ ಮಾಡಬೇಕು, ಮೇಲ್ಗಡೆಗೆ ಹೋಗಬಾರ್ದು. ದೆನ್ ಅಪ್ವರ್ಡ್ಸ್. ನಾನು ಬ್ರಷ್ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ಥರ ವರ್ಷನಲ್ಲಿ ಕಾಣಿಸ್ತಿದೆ ಅನ್ಕೋತೀನಿ, ಕಾಣಿಸ್ತಿದೆ ಅನಿಸುತ್ತೆ. ಸೊ ನೀವು ಬೇಕಿದ್ರೆ ತುಂಬ ಪ್ರೊಫೆಷ್ನಲಾಗಿ ಬೇಕು ಅಂತಂದರೆ ಇಲ್ಲಿ ಕನ್ಸೀಲ್ ಮಾಡ್ಕೊಳ್ಳೋದು, ಇಲ್ಲಿ ಕನ್ಸೀಲ್ ಮಾಡ್ಕೊಳ್ಳೋದು ಆ ರೀತಿ ಮಾಡ್ಕೋಬೋದು. ನನಗದ್ರ ಅವಶ್ಯಕತೆ ಇಲ್ಲ. ನಾನು ಸಿಂಪಲ್ಲಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ನನ್ನ ಫೇಸ್ನ ನಾನು ಕಂಪ್ಲೀಟಾಗಿ ಲೂಸ್ ಪೌಡರಿಂದ ಸೆಟ್ ಮಾಡ್ತಾ ಬರ್ತೀನಿ. ಜಸ್ಟ್ ಒಂದು ಪಿಂಚ್ ತಗೊಂಡು ಹ್ಯಾಂಡ್ಸ್ ಮೇಲೆ ಈ ರೀತಿ ವಾಮ್ ಮಾಡಿಕೊಂಡು ಏನಿರುತ್ತೆ ಅದರಲ್ಲಿ ಮಾತ್ರ ಪುಷ್ ಮಾಡಿ, ಅಂದರೆ ಈ ರೀತಿ ಆಗ್ತಾ ಬನ್ನಿ. ಬಿಕಾಸ್ ಜಾಸ್ತಿ ಏಕ್ದಮ್ ನೀವು ಪ್ರಾಡಕ್ಟ್ನ ಹಿಂಗೆ ಎತ್ತಿ ಹಿಂಗೆ ಮಾಡೋ ಆಗಿಲ್ಲ, ಅದು ನಿಮಗೆ ಸರಿ ಹೋಗಲ್ಲ. ಡ್ಯಾಪ್ ಡ್ಯಾಪ್ ಸೆಟ್ ಮಾಡಬೇಕು, ಲಾಕ್ ಮಾಡಬೇಕಲ್ವ ಪ್ರಾಡಕ್ಟ್ಸ್ನ ನಾವು. ಇಲ್ಲ ಅಂತಂದರೆ ಆಯ್ಲಿ ಆಗೇ ಇರುತ್ತೆ. ಕೆಲವ್ರಿಗೆ ಅದು ಇಷ್ಟ ಆಗುತ್ತೆ, ನನಗೆ ಇಷ್ಟ ಆಗುತ್ತೆ. ಬಟ್ ನಾನು ನಿಮ್ಗೆ ತೋರಿಸ್ಬೇಕು ಅಂತ ಈ ರೀತಿ ಮಾಡ್ತಾ ಇದ್ದೀನಿ. ರಬ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಜಸ್ಟ್ ಟ್ಯಾಬ್ ಮಾಡ್ತಾ ಬರಬೇಕು. ಆ್ಯಂಡ್ ಆಲ್ಸೋ ನೆಕ್ ಏರಿಯಾನ ನೆಗ್ಲೆಕ್ಟ್ ಮಾಡಬೇಡಿ. ನಾನು ಜಾಸ್ತಿ ಏನಲ್ಲಿ ಯೂಸ್ ಮಾಡಿಲ್ಲ. ಪ್ರಾಪರ್ ಐ ಮೇಕಪ್ನ ಅವಶ್ಯಕತೆ ನನಗೆ ಇಲ್ಲ, ಅದು ನಿಮಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ಇವಾಗ ಏನು ಬ್ಲೆಂಡರ್ ಇತ್ತಲ್ವಾ, ಅದರಲ್ಲೇ ನೀಟಾಗಿ ಇನ್ನೊಂದು ಸ್ವಲ್ಪ ಈ ರೀತಿ ಮಾಡಿಕೊಂಡು ಡ್ರೈ ಏನಾದರೂ ಆಗಿದ್ರೆ ಅಂತ. ಸೊ ದೆನ್ ಸೇಮ್ ಲೂಸ್ ಪೌಡರ್ ಇದೆ ಅಲ್ಲ, ಅದನ್ನೇ ನಾನು ಸೆಟ್ ಮಾಡ್ಕೊತೀನಿ ಐ ಮೇಲೂ ಕೂಡ. ಸೊ ಇವಾಗ ಪ್ರಾಡಕ್ಟ್ ನೀಟಾಗಿ ಕೂರುತ್ತೆ. ಎಕ್ಸ್ಟ್ರಾ ಏನು ತಗೊಂಡಿಲ್ಲ ನಾನು. ಈ ರೀತಿ ಲಾಕ್ ಮಾಡ್ತಾ ಇದ್ದೀನಿ. ದೆನ್ ಇದು ಒಂದೇ ಬ್ರಷಲ್ಲಿ ನಾನು ಮೇಕಪ್ ಮುಗಿಸ್ಕೊತೀನಿ, ಐ ಮೇಕಪ್. ನಾನು ಈ ಶೇಡ್ಸ್ಗಳನ್ನ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ ನಾನು ಟ್ಯಾಪ್ ಮಾಡಿಕೊಂಡು ಪ್ರಾಡಕ್ಟ್ಸ್ನ ತೆಗಿಬೇಕು, ಡಸ್ಟ್ನ. ಬಿಕಾಸ್ ನಾವೀಗ ಮಾಡೋದ್ರಿಂದ ಆ ಡಸ್ಟ್ ಎಲ್ಲ ನಮ್ಮ ಇಲ್ಲಿ ಬೀಳಬಹುದು. ಆ ರೀಸನ್ನಿಂದ ಏನು ಮಾಡ್ತಾರೆ ಅಂತಂದರೆ ಜಾಸ್ತಿ ಜನ ಟ್ರಾನ್ಸ್ಲೂಷನ್ ಪೌಡರ್ ಇರುತ್ತಲ್ಲ, ಅದನ್ನು ಇಲ್ಲಿ ಹಾಕ್ಬಿಡ್ತಾರೆ, ಆಮೇಲೆ ರಬ್ ಮಾಡ್ಬೋದು ಅಂತ. ನಾನು ನಿಮಗೆ ತೋರಿಸ್ತೀನಿ ರೀ ಅದನ್ನು ಕೂಡ ಹೇಗೆ ಅಂತ. ಪ್ರಾಡಕ್ಟ್ಸ್ ಏನೇ ಇದ್ರೂ ತೆಗೆದುಬಿಡಿ. ಇದರಲ್ಲೇ ನಿಮ್ಗೆ ಕಂಫರ್ಟಬಲ್ ಹೇಗೆ ಬರುತ್ತೆ ಹಾಗೆ ಮಾಡ್ಕೊಳ್ಳಿ, ಓಕೆನಾ? ಹೀಗೆ ಮಾಡಿ ಅಂತ ನಾನು ಹೇಳೋದಕ್ಕೆ ಹೋಗಲ್ಲ. ನನಗೆ ತುಂಬ ನ್ಯಾಚುರಲ್ ಆಗಿ ಮಿನಿಮಲ್ ಆಗಿ ಬೇಕು. ಒಬ್ಬೊಬ್ರದ್ದು ಮೇಕಪ್ ಒಂದೊಂದು ಥರ ಇರುತ್ತೆ. ನಾವು ಅದು ತಪ್ಪು ಇದು ಸರಿ ಅಂತ ನಾವು ಹೇಳೋದಕ್ಕಾಗಲ್ಲ. ಒಬ್ಬೊಬ್ರು ಟೆಕ್ನಿಕ್ಸ್ ಒಂದೊಂದು ಥರ ಇರುತ್ತೆ. ಅದೆಲ್ಲ ಅವ್ರಿಗೆ ಬಿಟ್ಟಿದ್ದು. ಬಟ್ ಲುಕ್ ಚೆನ್ನಾಗಿ, ಎಂಡ್ ಆಫ್ ದಿ ಡೇ ಲುಕ್ ಚೆನ್ನಾಗಿ ಬಂದರೆ ದಟ್ಸ್ ಗ್ರೇಟ್ ಅಷ್ಟೆ. ಸೊ ಎಲ್ಲರೂ ಹೇಗಿದ್ದೀರಾ? ಈಗ ನಾನು ಮಾತಾಡ್ತೀನಿ, ನಾನು ಯಾಕೋ ತುಂಬ ಸ್ಟ್ರಿಕ್ಟಾಗಿ ಹೋಗ್ತಾ ಇದ್ದೀನಿ ಅಂತ ಅನಿಸುತ್ತೆ.
ದೆನ್ ನಾನು ಸ್ವಲ್ಪ ಬ್ರೌನ್ ಶೇಡ್ಗೆ ಹೋಗ್ತೀನಿ. ಇವಾಗ ನನಗೆ ಇಷ್ಟ ಆಗ್ತಾ ಇಲ್ಲ ನಾನು ಈ ಥರ ಇರೋದು. ಜಸ್ಟ್ ನನ್ನ ಐಲಿಡ್ಗೆ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಕ್ರೀಸ್ ಏರಿಯಾಗೆ ಹೋಗ್ತಾನೆ ಇಲ್ಲ ನಾನು. ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅನ್ಕೋತೀನಿ. ಸೊ ನನಗೆ ಏನು ಅನ್ನಿಸ್ತು ಗೊತ್ತಾ, ಹುಡುಗಿರು ಯಾವತ್ತಿದ್ರೂ ಜಾಬ್ಲೆಸ್ ಆಗಿ ಕೂರಬೇಡಿ ಮನೇಲಿ. ಮೈ ಪರ್ಸ್ನಲ್ ಸಜೆಷನ್. ಆಲ್ಮೋಸ್ಟ್ ನನ್ನ ವೀಡಿಯೋಸ್ನ ತುಂಬ ಜನ ಹುಡುಗಿರೇ ನೋಡ್ತಾ ಇದ್ದೀರಾ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಅದಕ್ಕೆ. ನಿಮಗೆ ಇಷ್ಟ ಆಗ್ತಾ ಇದ್ರೆ ನನ್ನ ವೀಡಿಯೋಸ್ ಇಷ್ಟಪಟ್ಟು ನೋಡ್ತಾ ಇದ್ದೀರೋ ಕಷ್ಟಪಟ್ಟು ನೋಡ್ತಾ ಇದ್ದೀರೋ ಅದಂತೂ ನನಗೆ ಗೊತ್ತಿಲ್ಲ. ಆದರೆ ನನಗೆ ಏನು ಅಂತಂದರೆ, ನಾನು ಎಲ್ಲರೂ ಮಾಡ್ತಾರೆ ಅಂತ ಏನೋ ಸಿಕ್ಕಿದ್ದು ವಿಡಿಯೋ ಮಾಡಿಕೊಂಡು ಯೂಸ್ಲೆಸ್ ಆಗಿ ನನ್ನ ಚಾನಲಲ್ಲಿ ಇರೋದು ನನಗಿಷ್ಟ ಇಲ್ಲ. ಸೊ ಆ ರೀಸನ್ನಿಂದ ನಾನು ನಿಮಗೆ ಅದರಿಂದ ಏನಾದರೂ ತಿಳ್ಕೊಬೇಕು. ನೀವು ಸುಮ್ಮನೆ ಏನೋ ಲೋಕಲಾಗಿ ಏನೋ ಒಂದು ಮಾಡ್ಕೊಳ್ಳೋಣ ಅನ್ನೋ ಥರ ಇದ್ದರೆ ನಿಮ್ಗೆ ಅದರಿಂದ ಏನು ಯೂಸ್ ಇಲ್ಲ ಅಲ್ವಾ. ಸೊ ಜಸ್ಟ್ ಇವಾಗ ನಾನು ಏನು ಮಾಡ್ತೀನಿ, ಕ್ಲೀನ್ ಮಾಡ್ಕೊಂಡಿದ್ದೀನಿ ಬ್ರಷ್ನ. ದೆನ್ ನೀಟಾಗಿ ಎಲ್ಲನೂ ಬ್ಲೆಂಡ್ ಮಾಡ್ಕೋತೀನಿ. ಆ ರೀಸನಿಂದ ನನ್ನ ಡೈಲಿ ವ್ಲಾಗ್ಸ್ ಕೂಡ ನನಗಿಷ್ಟ ಇಲ್ಲ ಹಾಕೋದಕ್ಕೆ. ಬಿಕಾಸ್ ಏನೂ ಇರಲ್ಲ ಅಲ್ಲಿ. ಬಟ್ ಆದರೂ ನೀವು ಕೇಳ್ತೀರಾ ಹಂಗಂತ ಹಾಗೆ ಹಾಕೋದಕ್ಕೆ ನನಗೆ ಇಷ್ಟ ಇಲ್ಲದೆ ಇರೋದ್ರಿಂದ ಡೈಲಿ ವ್ಲಾಗ್ಸಲ್ಲೂ ಕೂಡ ಪ್ರಾಡಕ್ಟ್ಸ್ನ ರಿವ್ಯೂ ಮಾಡೋ ಥರ ಈ ಪ್ರಾಡಕ್ಟ್ಸು ಎವ್ರಿ ಡೈಲಿ ವ್ಲಾಗ್ಸಲ್ಲೂ ನೀವು ನೋಡಿರ್ಬೋದು ನಾನು ಪ್ರಾಡಕ್ಟ್ಸ್ನ ತೋರಿಸ್ತಾ ಬಂದಿದ್ದೀನಿ. ಏಕೆ ಅಂತಂದರೆ ಅಟ್ಲೀಸ್ಟ್ ಅದರಲ್ಲಾದರೂ ಯೂಸ್ಫುಲ್ ಆಗಲಿ ಅಂತ ಅಷ್ಟೆ. ಸೊ ನಾನು ಕಂಪ್ಲೀಟಾಗಿ ಹಾಕ್ತಾಯಿದ್ದೀನಿ ಶಿಮ್ಮರಿನ. ನನಗೆ ಯಾವುದೇ ರೀತಿ ಗೀಸ್ ಅಂತ ಅವಶ್ಯಕತೆ ಇಲ್ಲ. ಓಕೆನಾ. ಮೇಕಪ್ ಮಾಡುವಾಗ ನಮ್ಮ ಫೇಸ್ಗಳನ್ನ ನೋಡಿಕೊಂಡ್ರೆ ನಗು ಬರುತ್ತೆ ನನಗೆ. ದೆನ್ ಸೇಮ್ ಬ್ರಷ್ ತಗೋತೀನಿ ಈ ರೀತಿ. ಅಷ್ಟೆ. ನನಗೆ ನನ್ನ ಫೋನ್ದೇ ಪ್ರಾಬ್ಲಮ್ ಆಗ್ತಿದೆ ಅನ್ಕೋತೀನಿ, ಗೊತ್ತಿಲ್ಲ. ಬಟ್ ನಾನು ಚೆನ್ನಾಗೇ ಕಾಣಿಸ್ತಾ ಇದ್ದೀನಿ. ಸೊ ಇವಾಗ ನಾನು ಐಲೈನರ್, ಕಾಜಲ್ ಇದೆಲ್ಲ ಪೋರ್ಷನ್ನು ಮುಗಿಸ್ತೀನಿ. ನಾನು ಲೈನರ್ನ ಹಾಕೋತೀನಿ. ನನಗೆ ಅದೇ ದೊಡ್ಡ ಟಾಸ್ಕ್ ಆಗಿರುತ್ತೆ. ಸೊ ನಾನು ಈ ಥರ ಸ್ಕೆಚ್ ಯೂಸ್ ಮಾಡ್ತೀನಿ ಲೈನರ್ಗೆ. ನನಗೆ ಅದರಲ್ಲೇ ಕಂಫರ್ಟಬಲ್ ಆಗಿದ್ದೀನಿ. ನನಗೆ ಯಾವುದೇ ರೀತಿ ವಿಂಗ್ ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ನಾರ್ಮಲಾಗಿ ಹಾಕ್ಕೊಂಡಿದ್ದೀನಿ. ಈ ಕಡೆನೂ ಅದೇ ರೀತಿ ಹಾಕೋತೀನಿ. ತುಂಬ ಟಾಸ್ಕ್ ಅದು ನನಗೆ ಐಲೈನರು. ನಾನು ಹಾಕ್ಕೊಳ್ಳೋದು ತುಂಬ ದೊಡ್ಡ ಟಾಸ್ಕ್ ಫಾರ್ ಮೀ. ತುಂಬ ಜನ ಎಷ್ಟು ಈಸಿಯಾಗಿ ಹಿಂಗೆ ಎಳೆದ್ಬಿಡ್ತಾರೆ. ಆ್ಯಸ್ ಎ ಮೇಕಪ್ ಆರ್ಟಿಸ್ಟ್ ಆಗಿದ್ರು ಕೂಡ ನಾನು ಹಾಕ್ಕೊಳ್ಳೋದಕ್ಕೆ ಕೈ ನಡುಗ್ತಾ ಇರುತ್ತೆ. ಅದು ಸ್ವಲ್ಪ ಡ್ರೈ ಆಗಲಿ ಅಷ್ಟರಲ್ಲಿ ಐಬ್ರೋ ಫಿಲ್ಲಿಂಗ್ ಮಾಡ್ಕೊಳ್ಳೋಣ. ಐಬ್ರೋ ಫಿಲ್ಲರ್ ಎಲ್ಲಿ? ಸ್ಪೂಲಿ ತಗೊಳ್ಳಿ. ಏನು ಡಸ್ಟ್ ಇರುತ್ತೆ ನಿಮ್ಮ ಐಬ್ರೋನಲ್ಲಿ ಅದನ್ನೆಲ್ಲ ತೆಗಿರಿ. ನಾನು ಏನೋ ಮಾತಾಡ್ತಾ ಇದ್ದೆ. ನನಗೆ ಯಾಕೋ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಂತೂ ಇದೆ, ಹೌದು, ಬಟ್ ಸ್ಟಿಲ್ ಬೋರಿಂಗ್ ಫೀಲ್ ಕೊಡ್ತಾ ಇದೆ ನನಗೆ. ಎಂಡ್ ಆಫ್ ದಿ ಡೇ ನಿಮಗಿಷ್ಟ ಆದರೆ ಸಾಕು, ಅದೇ ಬೇಕಾಗಿರೋದು. ಸಿ ಡಿಫ್ರೆನ್ಸ್ ಎಷ್ಟಿದೆ ಅಂತ. ಅದು ನಾನು ಸ್ವಲ್ಪನೇ ಜಸ್ಟ್ ಒಂದೇ ಡ್ಯಾಪ್ ಯೂಸ್ ಮಾಡಿರೋದು. ವಿಡಿಯೋ ಮಾಡ್ತಾ 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 ಅಲ್ಲಿ ಕೂತಿದ್ದವಳು ಇಲ್ಲಿಗೆ ಬಂದಿದ್ದೀನಿ. ಯಪ್ಪ, ಈಗ ಇಟ್ಕೊಂಡು ಅಪ್ವರ್ಡ್ಸ್
ಏನು ಅನ್ನಿಸ್ತಿದೆ ಅಂದರೆ ಕಲ್ತಿದ್ರು ನೋ ಯೂಸ್ ಅನ್ನಿಸ್ತಿದೆ ಈಗೀಗ ಯಾಕೋ. ಯಾಕಂದರೆ ಮೇಕಪ್ ಆರ್ಡರ್ಸ್ಗಳು ಕೇಳ್ತಾರೆ. ಇವಾಗ ನಿಮಗೆ ನಾನು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಚಾರ್ಜ್ ಮಾಡಿದರೂ ಆಗಿರೋದು ಅಲ್ವಾ? ನೀವೇ ಹೇಳಿ, ನೀವು ಮೆಸೇಜ್ ಹಾಕ್ತೀರಾ ಅಕ್ಕ ಇದು ಹೇಳಿ ಅದು ಹೇಳಿ ಅಕ್ಕ ಅಂತ. ನಾನು ಹೇಳ್ತೀನಿ, ಅಟ್ಲೀಸ್ಟ್ ನನಗೆ ಯೂಟ್ಯೂಬಿಂದಾದರೂ ದುಡ್ಡು ಬರ್ತಿದೆಯಾ? ನಾನು ದುಡಿತಾ ಇದ್ದೀನಾ? ಇಲ್ಲ. ಇಷ್ಟು ವರ್ಷ ದುಡಿತಾ ಇದ್ದಿದ್ದು ನಾನು, ನೀವು ನಂಬಲ್ಲ, ಇಷ್ಟು ವರ್ಷ ಎಲ್ಲದಕ್ಕೂ ಹೆಂಗಿದ್ನೋ ಅದಕ್ಕೆ ಡೆಡ್ ಆಪೋಸಿಟ್ ಆಗಿಬಿಟ್ಟಿದ್ದೀನಿ. ಎಂತಕ್ಕಾದ್ರೆ ಖರ್ಚು ಮಾಡಬೇಕು ಅಂದರೆ ಯೋಚನೆ ಮಾಡ್ತಾಯಿದ್ದೀನಿ. ಹಾಗಂತ ಮೊದಲೇನು ದಿಲ್ದಾರಾಗಿದ್ದೆ ಅಂತೇನಲ್ಲ. ಅಟ್ಲೀಸ್ಟ್ ಅವಾಗ ನಾನು ತೃಪ್ತಿ ಪಡಿಸ್ಕೊತಿದ್ದೆ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ, ಸೇಮ್ ಸ್ಪೂಲಿನಲ್ಲೇ ಈ ರೀತಿ ಮಾಡ್ತೀನಿ. ಓವರ್ ಪ್ರಾಡಕ್ಟ್ಸ್ ಏನಾದರೂ ಇದ್ದರೆ ಇದ್ರಲ್ಲಿ ಬಂದ್ಬಿಡುತ್ತೆ. ನಾನು ಈ ಥರ ಮಾಡ್ತೀನಿ, ಬೇರೆಯವ್ರು ಈ ರೀತಿ ಮಾಡ್ತಾರೋ ಇಲ್ವೋ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಓಕೆನಾ? ಇಟ್ಸ್ ಡನ್. ನನ್ನ ಕಣ್ಣು ತುಂಬ ಅಂದರೆ ತುಂಬ ಚಿಕ್ಕದು. ಸೊ ಐ ಮೇಕಪ್ ಎಲ್ಲ ಅಷ್ಟು ಆಟ ಆಡೋಕ್ಕಾಗಲ್ಲ ಐ ಮೇಕಪ್ಪಲ್ಲಿ. ಸೊ ನಾನು ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಈಗ ಕಾಜಲ್ ಹಾಕೋತಾ ಇದ್ದೀನಿ. ನನಗೆ ಕಾಜಲ್ ಇಷ್ಟ ಇಲ್ಲ, ಯಾಕಂದರೆ ನನ್ನ ಕಣ್ಣಿನ ಚಿಕ್ಕ ಕಾಣುತ್ತೆ. ಆ್ಯಂಡ್ ಆಲ್ಸೋ ನನಗೆ ನೋಡಿ ಬೇಗ ನೀರು ಬಂದುಬಿಡುತ್ತೆ. ಆ್ಯಂಡ್ ನನಗೆ ಸ್ವಲ್ಪ ಹೈ ಪ್ರಾಬ್ಲಮ್ ಇದೆ. ಇಟ್ಸ್ ಡನ್. ಅಪ್ಪ ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದ್ದೀನಿ. ನನಗೆ ನಾನೇ ದೃಷ್ಟಿ ತಗೋಬೇಕು. ದೆನ್ ಇವಾಗ ನಾನು ಸ್ವಲ್ಪ ಅದನ್ನು ಡ್ರೈ ಆಗೋದಕ್ಕೆ ಬಿಡ್ತೀನಿ. ಏನು ಮಾಡಿ ಗೊತ್ತಾ, ಸಣ್ಣ ಬ್ರಷ್ ಬರುತ್ತೆ ಹೈಗೇನೆ, ಅದರಲ್ಲಿ ಸ್ಮರ್ಜ್ ಮಾಡಿಬಿಡಿ. ಆವಾಗ ಲುಕ್ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ಇವಾಗ ನಾನು ಅದೇನು ಮಾಡೋಕ್ಕೆ ಹೋಗ್ತಾ ಇಲ್ಲ, ಅದರ ಅವಶ್ಯಕತೆ ನನಗಿಲ್ಲ. ಸೊ ನಾನು ಇವಾಗ ಅದೇನು ಮಾಡೋಕ್ಕೆ ಹೋಗಲ್ಲ. ದೆನ್ ಏನು ಇವಾಗ ಎಕ್ಸ್ಟ್ರಾ ಪ್ರಾಡಕ್ಟ್ಸ್ ಏನಿದೆ ನನ್ನ ಐಸ್ ಹತ್ರ, ಅದನ್ನು ನಾನು ಈ ರೀತಿ ಕ್ಲಿಯರ್ ಮಾಡ್ತಾ ಇದ್ದೀನಿ. ಕ್ಲೋಸಪ್ಪಿಗೆ ಬರ್ತಾ ಇದ್ದೀನಿ. ಸಿ, ಹೈ ಪಾರ್ಟ್ ಬಿಟ್ಬಿಡಿ. ನನಗೆ ಹೇಗೆ ಬೇಕೋ ನಾನು ಸಿಂಪಲಾಗಿ ಆ ರೀತಿ ಮಾಡಿದ್ದೀನಿ. ನೀವು ವಿಂಗ್ ಲೈನರ್ ಎಲ್ಲ ಬೇಕು, ಇನ್ನೂ ಡಿಫ್ರೆಂಟ್ ಕಲರ್ಸ್ ಏನಾದರೂ ಬೇಕು ಅಂತಂದರೆ ನೀವು ಪ್ಲೀಸ್ ಯೂಸ್ ಮಾಡ್ಬೋದು. ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಯು. ನನಗದೆಲ್ಲ ಇಷ್ಟ ಆಗಲ್ಲ, ಸೊ ನಾನು ಅದಕ್ಕೆ ಅದ್ಯಾವುದನ್ನು ಯೂಸ್ ಮಾಡಲ್ಲ. ಸೊ ಜಸ್ಟ್ ಸಿ, ನಾನು ಈ ಕಡೆ ಪಿಂಕು ಅಲ್ಲ ಮೆರೂನು ಅಲ್ಲ, ಇಷ್ಟ ಆದಮೇಲೆ ಇದು ಮಾಡ್ಕೋತೀನಿ ನಾನು ನಾರ್ಮಲಾಗಿ. ದೆನ್ ನಾನು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತೀನಿ. ನಾನಿವತ್ತು ಈ ಶೇಡ್ ಯೂಸ್ ಮಾಡ್ತಾ ಇದ್ದೀನಿ. ಲಿಪ್ಸ್ಟಿಕ್ಗೂ ಲೈನರ್ಗೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ. ನೀವು ಲೈನರ್ ಅವಶ್ಯಕತೆ ಇದೆ, ನಾನು ಸ್ವಲ್ಪ ಹೈಲೈಟ್ ಮಾಡ್ತೀನಿ ಅಂತ ಹೋದರೆ ನೀವು ಡಾರ್ಕ್ ಲೈನರ್ನ ಯೂಸ್ ಮಾಡಿ ಸ್ವಲ್ಪ ಎಫೆಕ್ಟ್ ಕೊಟ್ಕೊಳ್ಳಿ. ಇದೊಂದು ಪ್ಯಾಲೆಟ್ ಇದ್ದರೆ ಸಾಕು ಅಂತ. ಈಗ ನಾನು ಪೌಡರ್ ಬರ್ತೀನಿ. ಒಂದು ಸಲ ನೀವು ಲಿಕ್ವಿಡ್ ಕ್ರೀಮಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಅದನ್ನು ಪೌಡರಿಂದ ಲಾಕ್ ಮಾಡಿದ ನಂತರ ನೀವು ಯಾವುದೇ ಕಾರಣಕ್ಕೂ ಮತ್ತೆ ಕ್ರೀಮಿ ಪ್ರಾಡಕ್ಟ್ಸ್ ಹೋಗೋದಕ್ಕಾಗಲ್ಲ. ಆವಾಗ ಪ್ಯಾಚಿ ಥರ ಆಗ್ಬೋದು. ಟೆಕ್ನಿಕ್ಸ್ ಗೊತ್ತಿಲ್ಲದೆ ಯೂಸ್ ಮಾಡಿದ್ರೆ ಡಿಫ್ರೆಂಟ್ ಲುಕ್ಕೇ ಆಗಿಬಿಡುತ್ತೆ. ಸೊ ಪ್ರಾಡಕ್ಟಿಂದ ಲಾಕ್ ಆದಮೇಲೆ ನೀವು ಯಾವುದೇ ಕಾರಣಕ್ಕೂ ಲಿಕ್ವಿಡ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋ ಹಾಗಿಲ್ಲ. ನೀವು ಪ್ರಾಡಕ್ಟ್ಸ್ನ ಪೌಡರಲ್ಲೇನೇ ಯೂಸ್ ಮಾಡಬೇಕು. ದಿಸ್ ಈಸ್ ಬೇಸ್. ಓಕೆನಾ? ಅದನ್ನು ನೀವೆಲ್ಲರೂ ತಿಳ್ಕೊಳ್ಳಿ. ಸೊ ನಾನು ಇವಾಗ ಏನು ಮಾಡ್ತೀನಿ, ಪೌಡರ್ ಕಾಂಟೋರ್ ತಗೊಂಡು ಕಾಂಟೋರ್ ಮಾಡ್ತೀನಿ. ತಗೊಂಡು ಬ್ಲಷ್ನ ಅಪ್ಲೈ ಮಾಡ್ತೀನಿ. ಹೈಲೈಟಿಂಗ್ ಬೇಕು ಅಂತಂದರೆ ಹೈಲೈಟ್ ಮಾಡ್ಕೊಳ್ಳಿ, ಬೇಡ ಅಂತಂದರೆ ಬಿಟ್ಬಿಡಿ. ನಾನು ಸ್ವಲ್ಪ ಮಾಡ್ತೀನಿ. ಇಷ್ಟೆಲ್ಲ ಮಾಡಿ ಅದು ಮಾಡಿಲ್ಲ ಅಂತಂದರೆ ಸರಿ ಬರುತ್ತಾ? ಇವತ್ತೇನು ವಿಷಯ ಅಂತಂದರೆ, ನಾನು ತಿಂಡಿನೂ ಮಾಡಿಲ್ಲ. ನೀವು ನಂಬಲ್ಲ, ನಾನು ತಿಂಡಿನೂ ಕೂಡ ಮಾಡಿಲ್ಲ. ಹಿಂಗೆ ಆದರೆ ನಾನು ಏನು ಮಾಡ್ತೀನೋ ಇಲ್ವೋ ಅಂದ್ಬಿಟ್ಟು
ಮಾಡಲೇಬೇಕು ಅಂತ ಎಷ್ಟು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಶೇಕ್ ಮಾಡಿ ದೂರ ಇಟ್ಕೋಬೇಕು, ಓಕೆನಾ? ಹತ್ರದಿಂದ ಸ್ಪ್ರೇ ಮಾಡಬಾರ್ದು. ಸೊ ಈಗ ಅದು ಸೆಟ್ ಆಗಲಿ, ಅಷ್ಟರಲ್ಲಿ ನಾವು ಡ್ರೆಸ್ ಚೇಂಜ್ ಸ್ವಲ್ಪ ಎಲ್ಲ ಸೆಟ್ ಮಾಡ್ಕೊಂಬರೋಣ. ಜಸ್ಟ್ ಇವಾಗ ಡ್ರೆಸ್ ಚೇಂಜ್ ಕೂಡ ಆಗಿದೆ. ನಾನು ಯಾವುದೇ ರೀತಿ ಕತ್ತಿಗೆ ಚೈನ್ ಹಾಕಿಲ್ಲ, ಬಿಕಾಸ್ ಇಯರಿಂಗ್ ತುಂಬ ಲೈಕ್ ದೊಡ್ಡದು ಯೂಸ್ ಮಾಡಿರೋದ್ರಿಂದ ಬೇಡ ಅಂತ ನಾನು ಹಾಗೆ ಬಿಟ್ಟಿದ್ದೀನಿ. ಸಿಂಪಲಾಗಿ ಹೇರ್ ಸ್ಟೈಲ್ ಮಾಡ್ಕೊಳ್ಳಿ. ನಾನು ನಾರ್ಮಲಾಗಿ ಫ್ರೀ ಹೇರ್ ಥರ ಬಿಟ್ಟಿದ್ದೀನಿ. ಜಸ್ಟ್ ಒಂದು ಕಡೆ ಬಿಟ್ಕೊಳ್ಳಿ ಹೇರ್ನ. ಹೇಗೆ ಕಾಣಿಸುತ್ತೆ ಈ ಲುಕ್ ನೋಡಿ. ತುಂಬ ಅಂದರೆ ತುಂಬ ಸಖತ್ತಾಗಿ ಬಂದಿದೆ. ರೀತಿ ಇಟ್ಕೊಂಡ್ರು ಚೆನ್ನಾಗಿ ಕಾಣಿಸ್ತಿದೆ ಲುಕ್ಕು, ಓಕೆನಾ? ವೆರಿ ನ್ಯಾಚುರಲ್ ಆಗಿ ಬಂದಿದೆ. ಫೈನಲಿ ಔಟ್ಪುಟ್ ನೀವೇ ನೋಡಿದ್ದೀರಾ ಹೇಗೆ ಬಂದಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಆ್ಯಂಡ್ ಆಲ್ಸೋ ಯಾರಿಗೆಲ್ಲ ಮೇಕಪ್ ಎನ್ಕ್ವೈರೀಸ್ ಇದೆ, ಮೇಕಪ್ ಅವಶ್ಯಕತೆ ಇದೆ, ತುಂಬ ಒಳ್ಳೆ ಬಜೆಟಲ್ಲಿ ನಾನು ನಿಮಗೆ ವರ್ಕ್ ಮಾಡಿ ಕೊಡ್ತೀನಿ. ಸೊ ನಿಮಗೆ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಪ್ಲೀಸ್ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಆ್ಯಂಡ್ ಆಲ್ಸೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ಸ್ ಕೂಡ ಕೊಟ್ಟಿರ್ತೀನಿ. ಐ ಆಮ್ ರೆಡಿ ಟು ಟ್ರಾವೆಲ್ ಆ್ಯಂಡ್ ಐ ಆಮ್ ವೇಟಿಂಗ್ ಫಾರ್ ವರ್ಕ್ ವಿತ್ ಯು ಗೈಸ್. ಸೊ ನನ್ನ ಕೆಲಸ ನಿಮಗೆ ಇಷ್ಟ ಆಗಿ ಒಂದು ಕೆಲಸ ಕೊಡಬೇಕು ಅನ್ನೋದಿದ್ರೆ ಕೊಡಿ, ನಾನು ಒಳ್ಳೆ ರೀತಿಯಲ್ಲಿ ಮಾಡಿ ನಿಮ್ಮ ನೀಡ್ಸ್ನ ತಕ್ಕಂತೆಯೇ ನಾನು ಮಾಡಿಕೊಡ್ತೀನಿ. ಅದನ್ನು ನಾನು ನಿಮಗೆ ಪ್ರಾಮಿಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಸಿಗ್ತೀನಿ, ಬಾಯ್.